ಇವತ್ತು ರೋಸು ತುಂಬಾ ಬಿಟ್ಟಿದ್ದಾವೆ. ಸೊ ಬನ್ನಿ ತೆಗೆದು ದೇವರಿಗೆ ಅಂತೇಳಿ ಕೊಡೋಣ. ನೋಡಿ ಎಷ್ಟೊಂದು ರೋಸ್ ಇದೆ. ಈ ಕಡೆ ಇಲ್ಲಿ ತುಂಬ ರೋಸಸ್ ಬಿಟ್ಟಿದೆ. ಯಾಕಮ್ಮ ಎಷ್ಟೊಂದು ರೋಸ್ ನೋಡಿ. ಇನ್ನು ಮಗ್ಗುಗಳು ಆಗಿದ್ದಾವೆ. ಇಲ್ಲಿ ತುಂಬ ಮಗ್ಗಿದೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ, ಇವತ್ತಿನ ಒಂದು ಟಾಪಿಕ್ ಏನಂತ ಹೇಳಿದ್ರೆ ಪ್ಲಮ್ ಫ್ರೂಟ್. ಈ ಹಣ್ಣನ್ನು ನೀವು ಮಾರ್ಕೆಟ್ಗಳಲ್ಲಿ ನೋಡಿರ್ತೀರ. ಸೇಬೆ ಹಣ್ಣು ಮೊದಲನೇ ಸ್ಥಾನ ಆದರೆ ಎರಡನೇ ಸ್ಥಾನ ಬಂದು ಈ ಪ್ಲಮ್ ಫ್ರೂಟಿಗೆ ಇರುತ್ತೆ. ತುಂಬಾ ಆರೋಗ್ಯಕರವಾದಂಥ ಹಣ್ಣು ಅಂತಲೇ ಹೇಳ್ಬೋದು. ಈ ಹಣ್ಣು ಅತಿ ಕಡಿಮೆ ಕ್ಯಾಲೋರಿಯನ್ನು ಹೊಂದಿರುತ್ತದೆ. ಸೇಬೆಹಣ್ಣಿನಲ್ಲಿರುವಂತಹ ಅತಿ ಹೆಚ್ಚು ಪೋಷಕಾಂಶಗಳನ್ನು ಈ ಹಣ್ಣು ಕೂಡ ಹೊಂದಿದೆ. ಇದರಲ್ಲಿ ವಿಟಮಿನ್ ಸಿ ಇರೋದರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಕೂಡ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ದರೆ ಈ ಆರೋಗ್ಯಕರವಾದ ಪ್ಲಮ್ ಹಣ್ಣನ್ನು ನಾವು ಯಾವ ರೀತಿ ಜ್ಯೂಸ್ ಸೊ ಹಾಗೆಯೇ ಇದು ಪ್ರತಿನಿತ್ಯ ನಾವು ಸೇವಿಸೋದ್ರಿಂದ ತುಂಬಾ ಆರೋಗ್ಯಕ್ಕೆ ಬೆನಿಫಿಟ್ ಅಂತ ಕೂಡ ಹೇಳ್ಬೋದು. ನಮ್ಮ ಹಾರ್ಟಿಗೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಇದರಿಂದ. ಸೊ ಹಾಗಿದ್ದರೆ ಬನ್ನಿ ಒಂದು ಒಳ್ಳೆ ಇದರಿಂದ ಜ್ಯೂಸ್ ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ರೀತಿಯಾಗಿ ಹಣ್ಣುಗಳನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಈ ರೀತಿ ಪೀಸಸ್ನಾಗಿ ಕಟ್ ಮಾಡಿ ತೆಗಿಬೇಕು. ಸೊ ಸೆಂಟ್ರಲ್ಲಿ ಬೀಜ ಇರುತ್ತೆ. ಸೊ ಅದನ್ನು ಕೂಡ ತೆಗೆದು ಸೈಡಿಗಿಡಿ. ಸೊ ಹಣ್ಣನ್ನು ಮಾತ್ರ ನಾವು ಕಟ್ ಮಾಡಿ ತೆಗೆದುಕೊಂಡಿದ್ದೀವಿ. ಇವಾಗ ಒಂದು ಜ್ಯೂಸ್ ಜಾರೊಳಗೆ ಈ ರೀತಿಯಾಗಿ ಹಾಕಿಬಿಟ್ಟು ನಾವು ಜ್ಯೂಸ್ ಮಾಡಿಕೊಂಡು ತೆಗಿಬೋದು. ಸೊ ತುಂಬ ಫೈನಾಗಿ ಬರುತ್ತೆ ಜ್ಯೂಸ್ ಜಾರಲ್ಲಿ ಈ ರೀತಿ ಹಾಕ್ಕೊಂಡು ತೆಗಿಯೋದ್ರಿಂದ. ಸೊ ಈ ರೀತಿಯಾದಂಥ ಜ್ಯೂಸ್ ಜಾರ್ ಇದ್ದರೆ ನಿಮಗೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ನೋಡಿ ಎಷ್ಟು ಫೈನ್ ಪೇಸ್ಟಾಗಿ ಬಂದಿದೆ. ಸೊ ಇದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನು ಹಾಕಿ ಮತ್ತು ಶುಗರ್ನ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ಸ್ವಲ್ಪನೇ ಉಪ್ಪನ್ನು ಸೇರಿಸಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇರೋವಂಥದ್ದು. ತುಂಬಾ ಟೇಸ್ಟಾಗಿ ಕೂಡ ಇರುತ್ತೆ. ಒಂದು ಒಳ್ಳೆ ಆರೋಗ್ಯಕರವಾದಂತಹ ಜ್ಯೂಸ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಇವಾಗ ಒಂದು ಗ್ಲಾಸ್ ಒಳಗೆ ಹಾಕಿ ಸರ್ವ್ ಮಾಡಬೇಕು. ಜ್ಯೂಸ್ ಒಂದು ಉತ್ತಮವಾದ ಆರೋಗ್ಯಕರವಾದ ಜ್ಯೂಸ್ ರೆಡಿ ಆಯಿತು. ಸೊ ತುಂಬಾ ಟೇಸ್ಟಾಗಿರುತ್ತೆ ಕೂಡ. ಒಂದು ಆರೋಗ್ಯಕರವಾದ ಡ್ರಿಂಕ್ ಅಂತಲೇ ಹೇಳ್ಬೋದು.
ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಮನೇಲಿ ಮಾಡಿ ನೋಡಿ. ಸೊ ಹಾಗಿದ್ದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.